ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯವನ್ನ ನಾವು ಮಾಡ್ತಾ ಇದ್ವಿ. ಈ ಆತ್ಮಾಯಣದ ಸ್ವಾಧ್ಯಾಯ ಪಯಣಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿನ್ನೆ ಈ ಆತ್ಮದ ವಿಕಾಸವನ್ನ ಕುರಿತಂತೆ, ಆತ್ಮದ ವಿಕಾಸ ಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೇಗೆ ಈ ಸಮೂಹ ಆತ್ಮ ಎಲ್ಲಿಯವರೆಗೆ ಮಾನವನ ಬಗ್ಗೆ ಇರ್ತಕ್ಕಂಥ ಒಂದು ಭಯ ಅದರಲ್ಲಿ ಹೋಗ್ತದೋ ಮತ್ತು ಎಲ್ಲಿಯವರೆಗೆ ಮಾನವನ ಸಂಪರ್ಕಕ್ಕೆ ಅದು ಬರುವುದಿಲ್ವೋ ಅಲ್ಲಿಯವರೆಗೆ ಅದಕ್ಕೆ ಮಾನವ ಜನ್ಮ ಸಿಗೋದಿಲ್ಲ ಅಂತಕ್ಕಂಥದ್ದು ಗೊತ್ತದ. ಆದ್ರಿಂದ ಪ್ರೇಮ ಅಂತಕ್ಕಂಥದ್ದು ಕೇವಲ ಮನುಷ್ಯ ಸಾಮ್ರಾಜ್ಯದ ಹೃದಯದ ಭಾವನೆ ಅಷ್ಟೇ ಅಲ್ಲ, ಅದು ಸೃಷ್ಟಿಯ ಪ್ರತಿಯೊಂದು ಜೀವಕ್ಕೂ ಆವರಿಸಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಈ ಸಾಕು ಪ್ರಾಣಿಗಳು ಎಷ್ಟು ಮಾನವನ ಸಂಪರ್ಕಕ್ಕೆ, ಆತನ ಪ್ರೀತಿ, ಆತ್ಮೀಯತೆ ಅವಕ್ಕೆ ಸಿಗುತ್ತೋ ಅಷ್ಟು ಬೇಗನೆ ಅವುಗಳಿಗೆ ಮಾನವ ಜನ್ಮ ಸಿಗುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ವಿ. ಈ ಸಾಕು ಪ್ರಾಣಿಗಳ ಜೀವನವನ್ನು ಭೋಗಿಸ್ಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹ ಪ್ರಾಣಿಗಳು ಮಾನವ ಶರೀರದ ನಿಮ್ನತಮ ಶ್ರೇಣಿಯನ್ನ ಪಡಿತಾವು ಅಂತಕ್ಕಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಈಗ ಮುಂದುವರಿಯುತ್ತಾ ಏನ್ ಹೇಳ್ತಾರೆ ಅಂತಂದ್ರೆ, ಪಶು ಜಗತ್ತಿನಲ್ಲಿ ಕಳೆದ ಜೀವನಕ್ಕಿಂತ ಅಪಾರ ಅಂತರವಿರ್ತಕ್ಕಂಥ ಮಾನವ ಜಾತಿಯ ಆರಂಭಿಕ ಜೀವಗಳ ಕುರಿತು ಹೇಳುವ ಮುನ್ನ, ಮನುಷ್ಯನ ರೂಪದಲ್ಲಿ ಬರಲು ಸಮರ್ಥವಾಗಿದ್ದರೂ ಅವುಗಳ ಶರೀರವಿನ್ನು ಪ್ರಾಣಿಗಳದ್ದೇ ಇರುವಂತಹ ಪ್ರಾಣಿಯ ಕುರಿತು ನಾನು ಉಲ್ಲೇಖ ಮಾಡಬಯಸುತ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಪಶು ಜಗತ್ತಿನಲ್ಲಿ ಕಳೆದ ಜೀವನಕ್ಕಿಂತಲೂ ಮಾನವ ಜಗತ್ತಿನಲ್ಲಿ ಕಳೀತಕ್ಕಂತಹ ಜೀವನದಲ್ಲಿ ವ್ಯತ್ಯಾಸ ಬಹಳಷ್ಟಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಕೆಲವೊಂದ್ಸರಿ ಮನುಷ್ಯನ ರೂಪದಲ್ಲಿ ಬರ್ಲಿಕ್ಕೆ ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಅವುಗಳ ಶರೀರ ಇನ್ನೂ ಪ್ರಾಣಿಗಳದ್ದೇ ಆಗಿರ್ತಕ್ಕಂತಹ ಒಂದು ಸಂದರ್ಭ ಇರ್ತದ. ಅಂಥವುಗಳನ್ನ ಕುರಿತು ನಾನು ಉಲ್ಲೇಖ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪಶುಗಳಲ್ಲಿ ಇರ್ತಕ್ಕಂಥ ಭಯವು ನಿರ್ಮೂಲನಗೊಂಡ ಮೇಲೆ ಮತ್ತು ಅದರೊಳಗಿನ ಪ್ರೇಮ ಭಾಗವು ಸಾಕಷ್ಟು ವಿಕಾಸ ಹೊಂದಿದ ಮೇಲೆ ಮತ್ತು ಅದರ ಸಮಯ ಬಂದ ಬಳಿಕ ಮಾನವ ಜಗತ್ತಿನಲ್ಲಿ ಅದರ ಸ್ಥಾನಾಂತರಣ ಆಗಿಯೇ ತೀರುತ್ತದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಇಂಥ ಸ್ಥಿತಿಯಲ್ಲಿ ಯಾವ ಪಶು ಆತ್ಮ ಭಯ, ಅದರಲ್ಲಿರ್ತ ಮಾನವನ ಬಗ್ಗೆ ಇರ್ತಕ್ಕಂಥ ಎಲ್ಲ ಭಯ ಹೋಗಿರ್ತದ ಮತ್ತು ಪ್ರೇಮ ಭಾಗ ಸಾಕಷ್ಟು ವಿಕಾಸ ಆಗಿರ್ತದ ಮತ್ತು ಅದರ ಸಮಯ ಬಂದಂತ ಸಂದರ್ಭದಲ್ಲಿ ಅದು ಮಾನವ ಜಗತ್ತಿನಲ್ಲಿ ಅದು ಜೀವ ತೆಗೆದುಕೊಳ್ತದ ಅಂತಕ್ಕಂಥದ್ದು ಗೊತ್ತದ. ಅಂಥ ಸ್ಥಿತಿಯಲ್ಲಿ ಅರ್ಧ ಸಮೂಹ ಚೇತನವು ಸಹಜ ಮೃತ್ಯುವನ್ನು ಹೊಂದಿ ಅದರ ಇನ್ನುಳಿದ ಅರ್ಧ ಭಾಗದ ಎರಡನೆಯ ನಾಯಿ ಇನ್ನೂ ಜೀವಂತವಿದೆ ಮತ್ತು ಅದಕ್ಕೆ ಯಾವುದೇ ಹೊಸ ಪಾಠವನ್ನು ಕಲಿಯುವುದು ಉಳಿದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ಈ ವಿಕಾಸ ಪ್ರಕ್ರಿಯೆಯಲ್ಲಿ ಸಾವಿರಾರು ಮರಿಗಪ್ಪೆಗಳ ರೂಪದಲ್ಲಿ ಶುರುವಾಗಿರ್ತಕ್ಕಂಥ ಸಮೂಹ ಆತ್ಮವು ಈ ಹಂತವನ್ನು ತಲುಪುತ್ತಿದ್ದಂತೆ ಅನೇಕ ಅನುಭವಗಳನ್ನ ಹೊಂದುತ್ತಾ ವಿಭಜಿತಗೊಂಡು ಸಣ್ಣ ಗುಂಪುಗಳಾಗುತ್ತಾ ಕೇವಲ 2 ನಾಯಿ, 2 ಕುದುರೆ, 2 ಬೆಕ್ಕು ಈ ರೀತಿ ಜನ್ಮ ತೆಗೆದುಕೊಳ್ತಾವು ಅಂತಕ್ಕಂಥದ್ದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದೀವಿ. ಆ ರೀತಿ 2 ಜೀವವನ್ನ, 2 ಆತ್ಮವನ್ನ ಪಡೆದಿರ್ತಕ್ಕಂಥ ನಾಯಿಗಳಲ್ಲಿ ಒಂದು ಮರಣ ಹೊಂದದ, ಇನ್ನೊಂದು ಜೀವಂತವಾಗಿನೇ ಇರ್ತದ.
ಅಂದ್ರೆ ಅರ್ಧ ಸಮೂಹ ಚೇತನವು ಸಹಜ ಮೃತ್ಯುವನ್ನ ಹೊಂದಿರ್ತದ. ಆದ್ರೆ ಇನ್ನುಳಿದ ಅರ್ಧ ಭಾಗದ ಎರಡನೇ ನಾಯಿ ಇನ್ನೂ ಜೀವಂತ ಇರ್ತದ ಮತ್ತು ಅದಕ್ಕೆ ಯಾವುದೇ ಹೊಸ ಪಾಠಗಳನ್ನು ಕಲಿಯುವುದು ಉಳಿದಿಲ್ಲ ಅಂತ ಹೇಳಿ ಇಟ್ಕೊಳ್ರಿ ಅಂತಂದ್ರೆ ಅದು ಕೂಡ ಸಾಕಷ್ಟು ಎಲ್ಲ ಅನುಭವವನ್ನ ಪಡೆದಿದೆ ಅಂತಕ್ಕಂಥದ್ದು ಆಗಿರ್ತದ. ಅಂಥ ನಾಯಿಯು ಮನುಷ್ಯನ ಸಮಾನನೇ ಆಗಿರ್ತದ ಅಂತ ಹೇಳಿ ಹೇಳ್ತಾರೆ. ಎಲ್ಲ ಪಾಠಗಳನ್ನ ಕಲಿಯೋದು ಮುಗಿದು ಬಿಟ್ಟಿರ್ತದ, ಇನ್ನು ಏನೋ ಹೆಚ್ಚಿನ ಪಾಠಗಳನ್ನ ಕಲಿಯೋದು ಉಳಿದಿರೋದಿಲ್ಲ ಅಂತಂದ್ರೆ ಅದು ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಮಾನವನ ಜನ್ಮವನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲ ಅರ್ಹತೆಯನ್ನ ಪಡೆದಿರ್ತಕ್ಕಂಥ ಒಂದು ನಾಯಿ ಅದು ಆಗಿರ್ತದ. ಅದರಿಂದ ಅದು ಮನುಷ್ಯನಿಗೆ ಸಮಾನನೇ ಆಗಿರ್ತದ. ಆದ್ರೆ ಅದರ ರೂಪ ಮಾತ್ರ ನಾಯಿದಿರ್ತದ. ರೂಪ ಮಾತ್ರ ನಾಯಿದಿರ್ತದ. ಆದ್ರೆ ಮನುಷ್ಯ ಜನ್ಮ ತೆಗೆದುಕೊಳ್ಳುವ ಎಲ್ಲ ಸಾಮರ್ಥ್ಯ ಅದರಲ್ಲಿ ಇರುತ್ತೆ. ಮನುಷ್ಯರ ಹಾಗೇನೆ ಅವು ವರ್ತಿಸ್ತಾವು ಅಂತ ನಾವು ಕೆಲವೊಂದ್ಸಲ ಕೇಳ್ತಾ ಇರ್ತೀವಿ. ನಮ್ಮ ಜೀವನದ ಉತ್ತರಾರ್ಧದಲ್ಲಿ ಸಾಮಾನ್ಯವಾಗಿ ಮನುಷ್ಯನಂತೆ ಇರುವ ನಾಯಿಯನ್ನು ನಿಸ್ಸಂದೇಹವಾಗಿ ನೀವು ನೋಡಿಯೇ ಇರುತ್ತೀರಿ. ಎಷ್ಟು ಮನುಷ್ಯರ ಹಾಗೇನೆ ವರ್ತನೆ ಮಾಡ್ತದ, ಎಲ್ಲಾ ತಿಳಿತದ ನೋಡು, ಎಲ್ಲಾ ಕೆಲಸಗಳನ್ನ ಮಾಡ್ತದ ಅಂತಕ್ಕಂಥ ಒಂದು ಅನುಭವಗಳನ್ನ ನಾವು ಹಂಚ್ಕೊಳ್ತಾ ಇರ್ತೀವಿ. ಆಗ ಅಂತಹ ನಾಯಿಗಳು ಅದು ತನಗೆ ಕೊಟ್ಟಿರ್ತಕ್ಕಂಥ ತನಗೆ ಹೇಳಿದ ಎಲ್ಲ ಮಾತುಗಳನ್ನ ಅದು ಅರ್ಥ ಮಾಡ್ಕೊಳ್ತಾ ಇರ್ತದ. ತನಗೆ ನೀಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಅದು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತದ. ಮತ್ತು ಅದರಲ್ಲಿ ನಿಮ್ಮ ಒಂದೊಂದು ವಿಚಾರ ಮತ್ತು ಕ್ರಿಯೆಗಳನ್ನ ತಿಳಿದುಕೊಳ್ಳುವ ಅಲೌಕಿಕ ಯೋಗ್ಯತೆ ಇರ್ತದ. ಅದು ಮನುಷ್ಯರಿಗೆ ಎಲ್ಲ ರೀತಿಯಿಂದ ಸಮಾನವಾಗಿರ್ತಕ್ಕಂಥದ್ದಾಗಿರ್ತದ. ಆದ್ರೆ ಅದು ಇನ್ನು ನಾಯಿಯ ರೂಪ ಮಾತ್ರ ನಾಯಿದಾಗಿರ್ತದ. ಅದರಲ್ಲಿ ಇರ್ತಕ್ಕಂಥ ಗುಣಗಳೆಲ್ಲ ಮನುಷ್ಯರಿಂದ ಆಗಿರ್ತಾವು. ಇತರ ಪ್ರಾಣಿಗಳಲ್ಲಿ ಈ ಯೋಗ್ಯತೆ ಇರ್ತದ ಅಂತಕ್ಕಂಥ ಕಲ್ಪನೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ಅಂತರ್ಜ್ಞಾನದ ಸುಗಂಧ ಇರ್ತದ. ಇಂಥ ನಾಯಿಯನ್ನ ಏನಂತಾರೆ ಅಂತಂದ್ರೆ ಮಾನವ ನಾಯಿ ಅಂತ ಹೇಳಿ ಕರೀತಾರೆ. ಇಂತಹ ನಾಯಿಯು ಮಾನವ ನಾಯಿಯಾಗಿರುತ್ತದೆ. ಅದರ ರೂಪ ನಾಯಿಯಾದರೂ ಬುದ್ಧಿ ಮನುಷ್ಯರಂತೆನೆ ಇರ್ತದ. ಅದು ತರ್ಕದ ಆಧಾರದ ಮೇಲೆ ಸ್ವಯಂ ನಿರ್ಣಯ ತೆಗೆದುಕೊಳ್ತಾ ಇರ್ತದ ಮತ್ತು ಸ್ವಯಂ ಅದರ ಜವಾಬ್ದಾರಿಯು ಕೂಡ ಆಗಿರ್ತದ. ತನ್ನ ತರ್ಕದ ಆಧಾರದ ಮೇಲೆ ನಿರ್ಣಯವನ್ನ ಅದು ತೆಗೆದುಕೊಳ್ತಾ ಇರುತ್ತೆ. ಮಾನವನಿಗೆ ಸಮಾನವಾಗಿ ಮಾನವನಂತಾನೆ ಅದು ವರ್ತನೆ ಮಾಡ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಇನ್ನು ತರ್ಕ ಕ್ಷಮತೆ ಹಾಗೂ ಅದರೊಂದಿಗೆ ದೊರೆಯುವ ಸ್ವಾತಂತ್ರ್ಯವು ಮನುಷ್ಯ ಮತ್ತು ಪ್ರಾಣಿಗಳಲ್ಲಿನ ಮುಖ್ಯ ಅಂತರವಾಗಿದೆ. ಮನುಷ್ಯ ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂತಹ ಮುಖ್ಯ ಅಂತರ ಏನು ಅಂತಂದ್ರೆ ಮನುಷ್ಯನಿಗೆ ತರ್ಕ ಮಾಡ್ತಕ್ಕಂಥ ಒಂದು ವಿಚಾರ ಮಾಡ್ತಕ್ಕಂಥ ಒಳ್ಳೆಯ ರೀತಿಯ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಒಂದು ಕ್ಷಮತೆ ಸಾಮರ್ಥ್ಯ ಅವುಗಳಿಗೆ ಇರ್ತದ. ಆಮೇಲೆ ಅವು ಸ್ವತಂತ್ರ ಆತ್ಮಗಳಾಗಿರ್ತಾವ. ಆದ್ರೆ ಪಶುಗಳು ಪ್ರಾಣಿಗಳು ಸ್ವತಂತ್ರ ಆತ್ಮಗಳು ಆಗಿರೋದಿಲ್ಲ, ಸಮೂಹ ಆತ್ಮಗಳು ಆಗಿರ್ತಾವ. ಹೀಗಾಗಿ ಮನುಷ್ಯನಿಗೂ ಮತ್ತು ಪಶುಗಳಿಗೂ ಹೆಚ್ಚಿನ ಒಂದು ವ್ಯತ್ಯಾಸ ಇಲ್ಲಿ ಕಂಡು ಬರುತ್ತೆ. ಸರಿ ಮತ್ತು ತಪ್ಪುಗಳಲ್ಲಿ ಏನು ಅಂತರವಿದೆ ಎಂಬುದನ್ನು ಮನುಷ್ಯನು ಬಲ್ಲನು. ಮನುಷ್ಯ ಯೋನಿಯಲ್ಲಿ ತನ್ನ ಆರಂಭಿಕ ಜೀವನಗಳಲ್ಲಿಯೂ ಸ್ವಯಂ ನಿರ್ಣಯ ತೆಗೆದುಕೊಳ್ತಾನೆ. ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಿರುತ್ತೆ. ಆರಂಭಿಕ ಜೀವನದಲ್ಲಿ ಅಂತಂದ್ರೆ ನಿಮ್ನತಮ ಜೀವನದಲ್ಲಿಯೂ ಕೂಡ ತಾನು ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗೆ ಇರ್ತದ. ಆದ್ರೆ ಪ್ರಾಣಿಗಳಿಗೆ ಮಾತ್ರ ಪಶು ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪಶು ಜಗತ್ತಿನ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗಿರ್ತದ. ಹೀಗಾಗಿ ಅವು ತಮ್ಮ ವೃತ್ತಿಗೆ ಅನುಸಾರವಾಗಿ ನಡೀತಾವು ಮತ್ತು ಅದನ್ನ ಬಿಟ್ಟು ಬೇರೆ ಏನನ್ನು ಅವು ಆಲೋಚಿಸುವುದಿಲ್ಲ ಅಂತ ಹೇಳ್ತಾರೆ. ಮನುಷ್ಯನು ತಾನು ನಡೆಯುವ ಮಾರ್ಗವು ಕೆಟ್ಟದಾಗಿದೆ ಮತ್ತು ಜಗತ್ತನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಶಕ್ತಿಗೆ ವಿರುದ್ಧವಾಗಿದೆ ಎಂಬುದು ಗೊತ್ತಿದ್ದರೂ ಕೂಡ ಅದೇ ಮಾರ್ಗವನ್ನು ಆಯ್ದುಕೊಳ್ತಾನೆ. ಗೊತ್ತಿದ್ದು ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತಾನೆ ಮನುಷ್ಯ. ಗೊತ್ತಾಗಿ ಒಳ್ಳೆ ಕೆಲಸವನ್ನ ಮಾಡ್ದ ಅಂತಂದ್ರೆ ಒಳ್ಳೆಯ ಕರ್ಮವನ್ನ ಅವನು ಮಾಡ್ತಾನೆ, ಅವನ ಆತ್ಮದ ಪ್ರಗತಿ ಆಗುತ್ತೆ. ಆದ್ರೆ ಕೆಲವು ಸರಿ ಇದ್ದೂನು ಅವನಿಗೆ ತಿಳಿದುನು ಕೆಟ್ಟ ಕೆಲಸಗಳನ್ನ ಕೆಟ್ಟ ಕರ್ಮಗಳನ್ನ ಅವನು ಮಾಡ್ತಾ ಇರ್ತಾನೆ. ಆದ್ರೆ ಪ್ರಾಣಿಯು ತನ್ನ ವೃತ್ತಿಗೆ ಅನುಸಾರವಾಗಿಯೇ ಕಾರ್ಯ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಇದುವೇ ಅದರ ಜಗತ್ತಿನ ನಿಯಮವಾಗಿದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಪಶು ಜಗತ್ತಿಗೂ ಮತ್ತು ಮಾನವ ಜಗತ್ತಿಗೂ ಇರ್ತಕ್ಕಂಥ ಅಂತರ ಬಹಳಷ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅವನು ಹೋಗುವುದನ್ನು ಮತ್ತೆ ನಾನು ನೋಡ್ಲಿಲ್ಲ. ಇಷ್ಟು ಹೇಳ್ತಾ ಗುರುಗಳು ಎದ್ದು ಹೋಗ್ಬಿಡ್ತಾರೆ. ಅವ್ರು ಹೋಗೋದನ್ನ ಇವ್ರು ನೋಡೋದಿಲ್ಲ. ಯಾಕಂದ್ರೆ ನನ್ನ ಮನಸ್ಸು ಈ ಎಲ್ಲ ಆಶ್ಚರ್ಯಪೂರ್ಣ ಮಾತುಗಳಿಂದ ತುಂಬಿತ್ತು. ಈ 2 ದಿನಗಳಲ್ಲಿ ನಡೆದಿರುವುದನ್ನೆಲ್ಲ ನೆನಪಿನಲ್ಲಿದ್ದಷ್ಟು ಬರೆಯುತ್ತೇನೆಂದು ನಿಶ್ಚಯಿಸಿದೆನು. ಅವನು ಹೇಳುತ್ತಿದ್ದಂತೆ ಶಾರ್ಟ್ ಹ್ಯಾಂಡ್ ನೋಟ್ಸ್ ಬರೆದುಕೊಳ್ಳುವೆನೆಂದು ನಿರ್ಣಯಿಸಿದೆನು. ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನ ವಿಚಾರ ಮಾಡುವುದರಲ್ಲಿ ಅವರ ಮನಸ್ಸು ತೊಡಕೊಂಡಿರ್ತದ. ಅವ್ರು ಏನು ಹೇಳಿದ್ದಾರೆ ಅವುಗಳನ್ನ ಶಾರ್ಟ್ ಹ್ಯಾಂಡ್ ನಲ್ಲಿ ಬರೆದುಕೊಳ್ಳುವುದರಲ್ಲಿ ಇವರು ಮಗ್ನರಾಗಿರ್ತಾರೆ. ಹೀಗಾಗಿ ಅವರು ಗುರುಗಳು ಎದ್ದು ಹೋಗಿರೋದೇ ಇವರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಮತ್ತೆ ಮರುದಿವ್ಸ ಗುರುಗಳು ಒಳಗೆ ಬರುತ್ತಿರುವುದನ್ನು ನಾನು ನೋಡಲಿಲ್ಲ ಅಂತ ಹೇಳ್ತಾರೆ.
ಬಂದು, ಓಹೋ, ನಾನು ನಿನಗೆ ಹೇಳುತ್ತಿರುವುದನ್ನೆಲ್ಲ ಬರೆಯುತ್ತಾ ಹೊರಟಿರುವೆಯೋ, ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ತಾ ಬಂದ್ಬಿಡ್ತಾರೆ. ಒಳಗ್ ಬಂದಿದ್ದೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾನು ಹೇಳಿರೋದೆಲ್ಲವನ್ನು ನೀನು ಬರೀತಾ ಇದೀಯಾ, ನೋಟ್ಸ್ ಮಾಡ್ಕೊಳ್ತಾ ಇದೀಯಾ ಅಂತಕ್ಕಂಥ ಮಾತನ್ನ ಕೇಳ್ತಾ ಗುರುಗಳು ಒಳಗೆ ಬರ್ತಾರೆ. ಅವ್ರು ಒಳಗೆ ಬರುತ್ತಿರುವುದನ್ನು ನೋಡ್ಲಿಲ್ಲ. ಯಾಕಂದ್ರೆ ನಾನು ಮಾಡಿದ ನೋಟ್ಸ್ ಗಳನ್ನು ಮತ್ತೊಮ್ಮೆ ಓದುವುದರಲ್ಲಿ ನಾ ಮಗ್ನನಾಗಿದ್ದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಹೌದು, ಆದ್ರೆ ಇಲ್ಲಿಯವರೆಗೆ ನಾನು ಏನು ಮಾಡುತ್ತಿದ್ದೇನೆಂಬುದು ನಿನಗೆ ಹೇಗೆ ತಿಳಿಯಿತು ಅಂತ ಕೇಳ್ತಾರೆ. ನಾನು ಹೇಳಿದ್ದೆಲ್ಲ ಶಾರ್ಟ್ ನೋಟ್ಸ್ ಮಾಡ್ಕೊಳ್ತಾ ಇದೀಯಾ ಅಂತ ಕೇಳಿದಾಗ, ನಾನು ಬರೀತಾ ಇದ್ದಿದ್ದು, ನಾನು ಬರೆದಿರ್ತಕ್ಕಂಥ ಟಿಪ್ಪಣಿಗಳನ್ನ ಓದ್ತಾ ಇರೋದು ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿ ಕೇಳ್ತಾರೆ. ಆಗ, ನಿನ್ನೆ ರಾತ್ರಿ ನೀನು ಮಲಗಿದಾಗ ನಿನ್ನ ಶರೀರದಿಂದ ಹೊರಗೆ ಬಂದಿದ್ದೆ. ನಿನ್ನೆ ರಾತ್ರಿ ನೀನು ಮಲಗಿದಾಗ ನಿನ್ನ ಶರೀರದಿಂದ ಹೊರಗೆ ಬಂದಿದ್ದೆ. ಆಗ ನೀನೇ ಖುದ್ದಾಗಿ ಹೇಳಿರುವೆ, ನೀನೇನ್ ಮಾಡ್ತಾ ಇದ್ದೀಯಾ ಅಂತಕ್ಕಂಥದ್ದನ್ನ ನೀನೇ ಖುದ್ದಾಗಿ ಹೇಳಿರುವೆ ಅಂತ ಹೇಳೋರು ಹೇಳ್ತಾರೆ. ನಮ್ಮ ಸಂಭಾಷಣೆಯನ್ನು ರೆಕಾರ್ಡ್ ಮಾಡುವೆನೆಂದು ನಿನ್ನೆ ರಾತ್ರಿ ನೀನು ಹೇಗೆ ನಿರ್ಣಯ ಮಾಡಿದೆ ಎಂಬುದನ್ನು ನಿನಗೆ ತಿಳಿಯಪಡಿಸಬೇಕೆಂದು ನಾನು ಇಚ್ಛಿಸುವುದಿಲ್ಲ. ನಾನು ನಿನ್ನ ಹತ್ತಿರ ಬರುವುದನ್ನು ನಿಲ್ಲಿಸಿದ ಮೇಲೆ ನಿನಗೆ ಸ್ಪಷ್ಟವಾಗಿ ಎಲ್ಲವೂ ತಿಳಿಯುವುದು, ಮತ್ತು ಆಗ ಇಂಥ ಪ್ರಶ್ನೆಗಳಿಗೆ ನೀನೇ ಉತ್ತರವನ್ನ ನೀಡಬಲ್ಲೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಸಂಭಾಷಣೆಯನ್ನು ಲಿಪಿಬದ್ಧಗೊಳಿಸುತ್ತಿರುವುದನ್ನು ನೋಡಿ ಅವರಿಗೆ ತುಂಬಾ ಸಂತೋಷ ಆಗ್ತದ. ಹಿಂದಿನ 2 ದಿನಗಳ ರೆಕಾರ್ಡ್ ಅನ್ನು ನೋಡಲು ಬಯಸಿದನು, ಮತ್ತು ಅದರಲ್ಲಿ ಏನಾದ್ರೂ ಉಳಿದು ಹೋಗಿದ್ದರೆ ಅದನ್ನು ಪೂರ್ಣಗೊಳಿಸುವುದರಿಂದ ಅವನಿಗೆ ಸಂತೋಷವಾಗುತ್ತದೆ ಎಂದು ಹೇಳಿದನು. ಅವನು ಅದನ್ನು ನೋಡಿದನಾದರೂ ನಾನು ಬರೆದ ನೋಟ್ಸ್ ನಲ್ಲಿ ಏನೂ ಪರಿವರ್ತನೆ ಮಾಡಲಿಲ್ಲ. ನಾನು ಖಾಲಿ ಬಿಟ್ಟ ಕೆಲವು ಶಬ್ದಗಳನ್ನು ಅವಶ್ಯವಾಗಿ ಅವನು ಪೂರ್ಣಗೊಳಿಸಿದನು, ಏಕೆಂದ್ರೆ ಅಲ್ಲಲ್ಲಿ ನಾನು ಸ್ವಲ್ಪ ಮರೆತು ಹೋಗಿದ್ದೆ ಅಂತ ಹೇಳಿ ಇವರು ನೋಟ್ಸ್ ಅನ್ನ ಮಾಡ್ತಾ ಇರ್ತಾರೆ. ಆ ನೋಟ್ಸ್ ಗಳನ್ನ ನೋಡ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಆ ನೋಟ್ಸ್ ಅನ್ನ ತೋರಿಸಿದಾಗ ಅದನ್ನ ನೋಡ್ತಾರೆ. ನೋಡಿ ಏನಾದ್ರು ಕರೆಕ್ಷನ್ ಮಾಡಬಹುದು ಅಂತ ಹೇಳಿ ಇವ್ರು ಅನ್ಕೊಂಡಿರ್ತಾರೆ. ಆದ್ರೆ ಯಾವ ಕರೆಕ್ಷನ್ಸ್ ಗಳನ್ನು ಇವರು ಮಾಡೋದಿಲ್ಲ. ಆದ್ರೆ ಕೆಲವು ಶಬ್ದಗಳನ್ನ ಇವರು ಖಾಲಿ ಬಿಟ್ಟಿರ್ತಾರೆ. ಆ ಶಬ್ದಗಳನ್ನ ಅಲ್ಲಿ ತುಂಬತಕ್ಕಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಯಾಕಂತಂದ್ರೆ ಆ ಶಬ್ದಗಳು ಇವ್ರಿಗೆ ಮರೆತು ಹೋಗಿರ್ತಾವು. ಪಶು ಜಗತ್ತಿನ ಮೂಲ ಆಶಯವು ಆತ್ಮ ಸಂರಕ್ಷಣೆಯಾಗಿದೆ ಎಂದು ನಾನು ಹೇಳಿರುವುದು ನಿನಗೆ ನೆನಪಿರಬಹುದು. ಪಶು ಜಗತ್ತಿನ ಮೂಲ ಆಶಯ ಏನು? ಆತ್ಮ ಸಂರಕ್ಷಣೆ. ಮೊಟ್ಟ ಮೊದಲ ಪಾಠ ಪಶು ಜಗತ್ತಿನಲ್ಲಿ ಅವು ಕಲಿತಕ್ಕಂಥ ಮೊಟ್ಟ ಮೊದಲ ಪಾಠ ಏನು? ಆತ್ಮ ಸಂರಕ್ಷಣೆ. ಇನ್ನೊಂದು ಆಹಾರವನ್ನ ಒದಗಿಸಿಕೊಳ್ಳುವುದು, ಆಹಾರವನ್ನ ಪಡೆದುಕೊಳ್ತಕ್ಕಂಥದ್ದು ಅಂತ ಹೇಳಿ. ಮಾನವ ಜಗತ್ತಿನ ಮೂಲ ಆಶಯವು ಅದರಿಂದ ಎಷ್ಟೊಂದು ಭಿನ್ನವಾಗಿದೆಯಲ್ಲ, ಅದುವೇ ಆತ್ಮ ಬಲಿದಾನ. ಆತ್ಮ ಸಂರಕ್ಷಣೆ ಪಶು ಜಗತ್ತಿನ ಮೂಲ ಆಶಯ, ಮಾನವ ಜಗತ್ತಿನ ಮೂಲ ಆಶಯನು ಆತ್ಮ ಬಲಿದಾನ ಅಂತ ಹೇಳ್ತಾರೆ. ಅಲ್ಲಿ ಅದು ಆತ್ಮ ಸಂರಕ್ಷಣೆಯನ್ನ ಮಾಡ್ಕೊಳ್ತಾ ಇರುತ್ತೆ. ಇಲ್ಲಿ ಮಾನವ ಜಗತ್ತಿನ ಮೂಲ ಆಶಯ ಆತ್ಮ ಬಲಿದಾನ. ಇದು ಎಲ್ಲ ಮಾನವ ಜೀವನದಲ್ಲಿ ಮಹತ್ವಪೂರ್ಣವಾದ ಮಾನದಂಡವಾಗಿದೆ. ಆದರೆ ವಿಕಾಸ ಮಾರ್ಗದ ರಹಸ್ಯಗಳನ್ನು ತಿಳಿಯ ಬಯಸುವವನು ಇನ್ನೂ ಕೆಲವು ನಿಯಮಗಳನ್ನ ತಿಳ್ಕೋಬೇಕು. ವಿಕಾಸದ ಹಂತವನ್ನ, ವಿಕಾಸ ನಿಯಮವನ್ನ ತಿಳಿದುಕೊಳ್ತಕ್ಕಂತಹ ವ್ಯಕ್ತಿ ಇನ್ನೂ ಕೆಲವು ನಿಯಮಗಳನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅವು ಏನು ಅಂತಂದ್ರೆ, ಪ್ರಾಣಿಗಳಿಗೆ ಅನ್ವಯವಾಗುವ ನಿಯಮಗಳಿಗಿಂತ ಇವು ಭಿನ್ನವಾಗಿವೆ ಎಂಬುದು ಸತ್ಯ. ಆದ್ರೆ ಮಾನವ ಜನ್ಮದಲ್ಲಿ ಬಂದ ಬಳಿಕ ಅವಿಕಸಿತ ಮನುಷ್ಯನು ಕೆಲವು ಜನ್ಮಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿಯ ಅಂಶ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮನುಷ್ಯನ ಅಂಶ ಹೊಂದಿರುತ್ತಾನೆ. ಪಶು ಜಗತ್ತಿಗೂ ಮತ್ತು ಮಾನವ ಜಗತ್ತಿಗೂ ಸಾಕಷ್ಟು ಅಂತರ ಇಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇಲ್ಲಿ ಅವಿಕಸಿತವಾಗಿರ್ತಕ್ಕಂತಹ ಮನುಷ್ಯ, ಅಂದ್ರೆ ಪ್ರಾರಂಭದ ಹಂತದಲ್ಲಿಯ ಜನ್ಮಗಳಲ್ಲಿ ಇರ್ತಕ್ಕಂತಹ ಮಾನವನು ಕೆಲವು ಜನ್ಮಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿಯ ಅಂಶನೇ ಅವನಲ್ಲಿ ಇರ್ತದ, ಮತ್ತು ಕಡಿಮೆ ಪ್ರಮಾಣದಲ್ಲಿ ಮನುಷ್ಯ ಅಂಶಗಳನ್ನ ಹೊಂದಿರ್ತಾನೆ. ಮತ್ತು ಈಗ ಮನುಷ್ಯರಿಂದ ಹೆದರುವುದಿಲ್ಲವಾದ್ರೂ ಹಿಂದಿನ ಕೆಲವು ಜನ್ಮಗಳಲ್ಲಿ ಅವನು ಕಲಿತದ್ದು ಅಥವಾ ಪಡೆದುಕೊಂಡದ್ದು ಈಗಲೂ ಅದು ಉಳಿದುಕೊಂಡಿರ್ತದ. ಪಶು ಜಗತ್ತಿನಲ್ಲಿ ಕಲಿತುಕೊಂಡಿದ್ದು ಆ ಹೆದರಿಕೆ, ಆ ಕೆಲವೊಂದು ಅಳುಕುಗಳು, ಆ ಕೆಲವೊಂದು ಗುಣಗಳು ಮನುಷ್ಯ ಜನ್ಮಕ್ಕೆ ಬಂದ್ರೂ ಕೂಡ ಉಳಿದುಕೊಂಡಿರ್ತದ ಅಂತ ಹೇಳಿ ಹೇಳ್ತಾರೆ. ಇನ್ನು ಮನುಷ್ಯ ಜನ್ಮದಲ್ಲಿ ಅನ್ವಯವಾಗುವ ಮೊದಲ ನಿಯಮ ಏನು ಅಂತಂದ್ರೆ ಪುನರ್ಜನ್ಮದ ನಿಯಮ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಎಲ್ಲ ಮನುಷ್ಯರಿಗೆ ಅನ್ವಯ ಆಗ್ತಕ್ಕಂಥ ಮೊಟ್ಟ ಮೊದಲನೇ ನಿಯಮ ಏನು ಅಂತಂದ್ರೆ ಪುನರ್ಜನ್ಮದ ನಿಯಮ. ಈ ನಿಯಮವು ಒಂದು ಸಲ ಅಸ್ತಿತ್ವದಲ್ಲಿ ಬಂದ ಮೇಲೆ
ಅವನು ಎಲ್ಲಿಯವರೆಗೆ ಮಾನವ ಜೀವನದ ಪಾಠಗಳನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೆ ಮತ್ತೆ ಮಾನವ ಶರೀರದಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾನೆ. ಒಂದು ಬಾರಿ ಮನುಷ್ಯ ಜನ್ಮಕ್ಕೆ ಬಂದ್ರೆ ಸಾಕು, ಒಂದು ಸಲ ಈ ಪುನರ್ಜನ್ಮದ ನಿಯಮ ಅವನಿಗೆ ಅನ್ವಯ ಆಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ಎಲ್ಲಿಯವರೆಗೆ ಮಾನವ ಜೀವನದಲ್ಲಿ ಅವನು ಪಡೆಯಬೇಕಾಗಿರ್ತಕ್ಕಂತಹ ಅನುಭವಗಳನ್ನ ಪಡೆದು ಕಲಿಯಬೇಕಾಗಿರ್ತಕ್ಕಂತಹ ಪಾಠಗಳನ್ನ ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಅವನು ಮತ್ತೆ 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 ಮಾನವ ಶರೀರದಲ್ಲಿ ಜನ್ಮ ತೆಗೆದುಕೊಳ್ತಿರ್ತಾನೆ ಎನ್ನುವ ಮಾತಿಗೆ ಪುಷ್ಟಿ ನೀಡ್ತದ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿಯೂ ಕಲಿಯಲು ಯೋಗ್ಯವಾಗಿರುವಂತಹದನ್ನೆಲ್ಲ ಅವನಿಗೆ ಕಲಿಯಬೇಕಾಗಿದೆ. ಕಲಿಯಲು ಯೋಗ್ಯವಾಗಿರ್ತಕ್ಕಂಥದ್ದೇ ವಿಷಯಗಳೆಲ್ಲವನ್ನು ಅವನು ಕಲಿಯಬೇಕಾಗಿದೆ. ಜೀವನ ಶಕ್ತಿಯು ಖನಿಜ ಹಾಗೂ ವನಸ್ಪತಿಗಳಲ್ಲಿ ಸಾಗುತ್ತಿರುವಾಗ ಈ ನಿಯಮವು ಅಲ್ಪ ಸ್ವಲ್ಪ ಇರುತ್ತದೆ. ಖನಿಜ ಮತ್ತು ವನಸ್ಪತಿಯ ಜನ್ಮದಲ್ಲಿಯೂ ಕೂಡ, ಆ ಸಾಮ್ರಾಜ್ಯದಲ್ಲಿಯೂ ಕೂಡ ಇದು ಅಲ್ಪ ಸ್ವಲ್ಪ ಇರ್ತದೆ, ಆದ್ರೆ ಮಾನವ ಜನ್ಮದಲ್ಲಿ ಇರುವಷ್ಟು ಇರೋದಿಲ್ಲ. ಆಮೇಲೆ ಅಲ್ಲಿ ಕೂಡ ಈ ಪಶು ಜಗತ್ತಿನಲ್ಲಿಯೂ ಕೂಡ ಇದು ಇರ್ತದ, ಆದ್ರೆ ಅಲ್ಲಿಯೂ ಕೂಡ ಅಲ್ಪ ಪ್ರಮಾಣದಲ್ಲಿ ಇರ್ತದ. ಯಾಕಂದ್ರೆ ಅಲ್ಲಿ ಕೂಡು ಚೇತನಗಳ ಸ್ವತಂತ್ರ ಅಸ್ತಿತ್ವ ಇರುವುದಿಲ್ಲ. ಅಲ್ಲಿ ಕೂಡ ಚೇತನಗಳ ಸ್ವತಂತ್ರ ಅಸ್ತಿತ್ವ ಇರೋದಿಲ್ಲ. ಆದ್ರೆ ಅವನು ಮಾನವ ಜಗತ್ತನ್ನ ತಲುಪಿದ ಮೇಲೆ ಅಂತೂ ಸ್ಪಷ್ಟವಾಗಿದು ಗೋಚರಿಸ್ತದ. ಅಂದ್ರೆ ಮಾನವ ಜನ್ಮ ತಲುಪಿದ ಮೇಲೆ ಈ ಪುನರ್ಜನ್ಮದ ನಿಯಮ ಇಲ್ಲಿ ಖಂಡಿತವಾಗಿ ಅವನಿಗೆ ಅನ್ವಯ ಆಗತ್ತೆ. ಎಲ್ಲಿವರೆಗೆ ಕಲಿಯಬೇಕಾಗಿರ್ತಕ್ಕಂಥ ಪಾಠವನ್ನ ಕಲಿಯುವುದಿಲ್ವೋ, ಪಡೆಯಬೇಕಾಗಿರ್ತಕ್ಕಂಥ ಅನುಭವವನ್ನ ಪಡೆಯುವುದಿಲ್ವೋ ಅಲ್ಲಿಯವರೆಗೆ ಈ ಜನನ ಮರಣ ಚಕ್ರದಲ್ಲಿ ಮಾನವ ಬಹಳಷ್ಟು ಚಕ್ರದಲ್ಲಿನೇ ಅವನು ಬಾಳ್ಬೇಕಾಗುತ್ತೆ. ಪ್ರಾಣಿಗಳಿಗೆ ಅನ್ವಯವಾಗದ ಆದ್ರೆ ಮನುಷ್ಯನಿಗೆ ಅನ್ವಯವಾಗುವಂತಹ ಇನ್ನೊಂದು ನಿಯಮ ಏನು ಅಂದ್ರೆ ಕರ್ಮ ಸಿದ್ಧಾಂತ. ಇದು ಪ್ರಾಣಿಗಳಿಗೆ ಅನ್ವಯ ಆಗೋದಿಲ್ಲ, ಮನುಷ್ಯರಿಗೆ ಮಾತ್ರ ಅನ್ವಯವಾಗ್ತಕ್ಕಂಥ ಒಂದು ಸಿದ್ಧಾಂತ ಏನು ಅಂದ್ರೆ ಕರ್ಮ ಸಿದ್ಧಾಂತ. ಇದನ್ನು ಪ್ರಾಯಶಃ ಕಾರಣ ಕಾರ್ಯ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಕಾರಣ ಕಾರ್ಯ ಸಿದ್ಧಾಂತ ಅಂತ ಹೇಳಿ ಇದಕ್ಕೆ ಕರೀತಾರೆ. ಇದನ್ನ ಸಮೂಹ ಚೇತನವು ಸ್ವತಂತ್ರ ಚೇತನವಾದಾಗ ಈ ಸಿದ್ಧಾಂತವು ಅದರ ಮೇಲೆ ಅನ್ವಯ ಆಗತ್ತೆ. ಸಮೂಹ ಚೇತನವು ಸ್ವತಂತ್ರ ಚೇತನವಾದಾಗ ಮನುಷ್ಯ ಜನ್ಮವನ್ನ ಅದು ತೆಗೆದುಕೊಳ್ತದ, ಆಗ ಈ ನಿಯಮ ಅನ್ವಯ ಆಗ್ತದ. ಮನುಷ್ಯನಿಂದ ಉತ್ಪನ್ನಗೊಳ್ಳುವ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಶಬ್ದ ಅಥವಾ ಕ್ರಿಯೆಗೆ ಒಂದು ನಿಶ್ಚಿತವಾದ ಪರಿಣಾಮವಿದೆ. ಕಾರಣ ಕಾರ್ಯ ಸಿದ್ಧಾಂತ, ಯಾವ ಕಾರಣದಿಂದ ಯಾವ ಪರಿಣಾಮ ಉಂಟಾಯಿತು, ಮನುಷ್ಯನಿಂದ ಉತ್ಪನ್ನವಾಗ್ತಕ್ಕಂತಹ ಪ್ರತಿಯೊಂದು ವಿಚಾರಕ್ಕೆ, ಅವನು ಮಾತನಾಡ್ತಕ್ಕಂಥ ಪ್ರತಿಯೊಂದು ಶಬ್ದಕ್ಕೆ, ಅವನ ಕ್ರಿಯೆಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮವಿದೆ, ಒಳ್ಳೆಯದೋ ಅಥವಾ ಕೆಟ್ಟದ್ದೋ. ಈಗ ಈ ಭೌತಿಕ ಜೀವನದಲ್ಲಿ ಈ ಪರಿಣಾಮವನ್ನು ಭೋಗಿಸಬೇಕಾಗುತ್ತದೆ. ಅದರಲ್ಲಿ ಎಳ್ಳಷ್ಟು ಕೆಡಕಿಲ್ಲ. ಬಿತ್ತಿದಂತೆ ಬೆಳೆ. ನಾವು ಏನು ಬಿತ್ತುತ್ತೇವೋ ಆ ಬೆಳೆ ನಮಗೆ ಬರುತ್ತೆ. ಕಹಿ ಬಿತ್ತಿದ್ರೆ ಕಹಿ ಬರುತ್ತೆ, ಸಿಹಿ ಬಿತ್ತಿದ್ರೆ ಸಿಹಿ ಬರುತ್ತೆ ಅಂತಕ್ಕಂಥದ್ದು. ಅಂದ್ರೆ ಈ ನಿಯಮಕ್ಕೆ ಎಲ್ಲರೂ ಒಳಪಟ್ಟಿರ್ತಕ್ಕಂಥದ್ದಾಗಿದೆ. ಹೀಗಾಗಿ ಮನುಷ್ಯನಿಂದ ಬರ್ತಕ್ಕಂಥ ಯಾವುದೇ ಒಂದು ವಿಚಾರ, ಯಾವುದೇ ಶಬ್ದ, ಯಾವುದೇ ಕ್ರಿಯೆಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮ ಇರುತ್ತೆ. ಅದರ ಅನುಗುಣವಾಗಿನೇ ಅವನು ಮಾತನಾಡ್ತಾ ಇರ್ತಾನೆ ಅನ್ನೋದನ್ನ ನಾವು ಕಂಡ್ಕೊಳ್ತೀವಿ. ಈ ಕರ್ಮ ಸಿದ್ಧಾಂತದ ಅನುಸಾರ ಒಂದು ವೇಳೆ ನೀನು ಸ್ವಾರ್ಥದಿಂದ ಪ್ರೇರಿತನಾಗಿ ಮಾಡಿದ ಯಾವುದೇ ಕಾರ್ಯವು ಯಾವುದೇ ಕಾರಣದಿಂದ ಇತರರಿಗೆ ಅವ್ಯಕ್ತ ನೋವನ್ನು ನೀಡಿದರೆ, ಒಂದು ವೇಳೆ ನೀನು ಸ್ವಾರ್ಥದಿಂದ ಪ್ರೇರಿತನಾಗಿ ಮಾಡಿದ ಯಾವುದೇ ಒಂದು ಕೆಲಸ ಯಾವುದೇ ಕಾರಣದಿಂದ ಇತರ ವ್ಯಕ್ತಿಗೆ ನೋವನ್ನು ಉಂಟು ಮಾಡಿದ್ರೆ ನಿನಗೆ ಕೆಟ್ಟ ಕರ್ಮದ ಒಂದು ಘಟಕ ತಗುಲುತ್ತದೆ. ಯಾರ್ದಾದ್ರೂ ಮನಸ್ಸು ನೋಯಿಸಿದ್ರೆ, ಅದರಿಂದ ಧ್ಯಾನಿಗಳು ಯಾರ ಮನಸ್ಸನ್ನು ನೋಯಿಸ್ಬೇಡ್ರಿ, ಮಾತನಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡ್ರಿ ಅಂತ ಹೇಳಿ ಹೇಳ್ತಾರೆ. ಯಾವುದೋ ಕಾರಣದಿಂದ ತಿಳಿದೋ ತಿಳಿಯದೆಯೋ ಏನೋ ಬಾಯಿಯಿಂದ ಕೆಟ್ಟ ಮಾತು ಬಂತು ಅಂತಂದ್ರೆ, ಅಲ್ಲಿ ಅವರ ಮನಸ್ಸು ನೋವಾಯ್ತು ಅಂತಂದ್ರೆ ಅಲ್ಲಿ ಕೆಟ್ಟ ಕರ್ಮ ನಿಮಗೆ ತಗಲ್ಕೊಳ್ತದ ಅಂತ ಹೇಳಿ ಹೇಳ್ತಾರೆ. ಯಾರೋ ಇತರರಿಂದ ಇಂಥದೇ ಕರ್ಮವು ನಿನ್ನ ಕುರಿತು ಮಾಡಲ್ಪಟ್ಟಾಗ, ಯಾರೋ ಇತರರಿಂದ ಅಂಥದೇ ಕರ್ಮವು ನಿನ್ನ ಕುರಿತು ಮಾಡಲ್ಪಟ್ಟಾಗ ಈ ಜೀವನದಲ್ಲಿ ಆಗ್ಲಿ ಅಥವಾ ಮುಂಬರುವ ಯಾವುದೋ ಜನ್ಮದಲ್ಲಿ ಆದರೂ ನಿನಗೆ ಆ ಕಷ್ಟವನ್ನು ಅನುಭವಿಸ್ಬೇಕಾಗ್ತದ. ಒಟ್ಟಿನಲ್ಲಿ ಯಾರು ಯಾರ ಮನಸ್ಸನ್ನು ನೋಯಿಸಬಾರದು. ನಾವು ನೋಯಿಸಿದ್ರೆ ಮತ್ತೆ ನಮ್ಗೆ ಅದೇ ಮರಳಿ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗತ್ತೆ. ಒಂದು ವೇಳೆ ನೀನು ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ಒಳ್ಳೆಯ ಕರ್ಮದ ಘಟಕವು ನಿನಗೆ ಅಂಟಿಕೊಳ್ಳುತ್ತದೆ, ಕೆಟ್ಟ ಕರ್ಮವನ್ನು ಮಾಡಿದ್ರೆ ಕೆಟ್ಟ ಕರ್ಮವು ನಿನಗೆ ಅಂಟಿಕೊಳ್ಳುತ್ತದ. ಇದರಿಂದ ಈ ಒಳ್ಳೆಯ ಕರ್ಮದ ಘಟಕದಿಂದ ಕೆಲವೊಂದ್ಸಲ ಕೆಟ್ಟ ಕರ್ಮ ಕಳೀತದ ಅಂತಾನು ಹೇಳ್ತಾರೆ. ಒಳ್ಳೆಯ ಕೆಲಸವನ್ನ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ಕೆಟ್ಟ ಕರ್ಮಗಳು ಕಳೀತಾವು. ಇಲ್ಲವೇ ಯಾವುದೇ ಮೂಲದಿಂದಲಾದ್ರೂ ನಿನಗೊಂದು ಅಂತಹದೇ ಒಳ್ಳೆಯ ಪ್ರತಿಕ್ರಿಯೆ ದೊರೀತದ.
ನಿನ್ನ ಕೆಟ್ಟ ಕರ್ಮ ಕಳಿಯೋದಷ್ಟೇ ಅಲ್ದೇನೆ ಅದೇ ರೀತಿಯ ಒಂದು ಪ್ರತಿಕ್ರಿಯೆ ಬರುತ್ತೆ. ಒಳ್ಳೇದನ್ನ ಮಾಡಿದ್ರೆ ಯಾರಾದ್ರೂ ನಿನಗೆ ಒಳ್ಳೇದನ್ನ ಮಾಡ್ತಾರೆ, ಯಾರಿಗಾದ್ರೂ ನೀನು ಸಹಾಯ ಮಾಡಿದ್ರೆ ನಿನಗೆ ಮತ್ತೆ ಯಾರ್ದೋ ರೂಪದಲ್ಲಿ ಸಹಾಯ ನಿನಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಆತ್ಮವು ಮೊದಲ ಬಾರಿಗೆ ಮಾನವ ಜೀವನದಲ್ಲಿ ಬಂದಾಗ ಅದರಿಂದ ಕೆಟ್ಟ ಅಥವಾ ಅಜ್ಞಾನಪೂರ್ಣ ಕರ್ಮಗಳು ಜರುಗುವುದು ಸಹಜ. ಆತ್ಮವು ಮೊದಲ ಬಾರಿಗೆ ಮಾನವ ಜೀವನದಲ್ಲಿ ಬಂದಾಗ ಅದು ಅಷ್ಟೊಂದು ವಿಕಸಿತವಾಗಿರ್ತಕ್ಕಂಥ ಆತ್ಮ ಇರುವುದಿಲ್ಲ. ಅದು ಬಾಲ ಆತ್ಮ, ಶಿಶು ಆತ್ಮ ಇರುತ್ತೆ. ಹೀಗಾಗಿ ಅಲ್ಲಿ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಹೀಗಾಗಿ ಕೆಟ್ಟ ಕರ್ಮಗಳು ಅಥವಾ ಅಜ್ಞಾನದಿಂದ, ಅವನಲ್ಲಿರ್ತಕ್ಕಂಥ ಅಜ್ಞಾನದಿಂದ ಕೆಲವೊಂದು ಕರ್ಮಗಳು ಜರುಗುವುದು ಸಹಜ. ಅವನು ಕೆಟ್ಟ ವಿಚಾರ ಮತ್ತು ಶಬ್ದಗಳನ್ನು ಹೆಚ್ಚಾಗಿ ಪ್ರಯೋಗ ಮಾಡ್ತಾನೆ. ಯಾಕಂದ್ರೆ ಅವನು ಇನ್ನೂ ವಿಕಾಸ ಹೊಂದಿಲ್ಲ. ಆ ವ್ಯಕ್ತಿ ವಿಕಾಸ ಹೊಂದಿಲ್ಲ. ಕೆಲವು ಜನರು ಬಾಯಿ ತೆಗೆದ್ರೆ ಸಾಕು ಕೆಟ್ಟ ಮಾತುಗಳೇ ಬರ್ತಾ ಇರ್ತಾವ ಅಂತಂದ್ರೆ ಅದು ಅವಿಕಸಿತವಾಗಿರ್ತಕ್ಕಂಥ ಒಂದು ಆತ್ಮ ಅಂತ ಹೇಳಿ ನಾವು ತಿಳ್ಕೋಬೇಕು. ಆಗ ಕೆಟ್ಟ ಕರ್ಮಗಳು ಹೆಚ್ಚು ಮತ್ತು ಒಳ್ಳೆಯ ಕರ್ಮಗಳು ಕಡಿಮೆ ಆಗ್ತಾವು. ಒಂದು ವೇಳೆ ಇದೇ ನಿಯಮವು ಕಾರ್ಯ ಮಾಡುತ್ತಿದ್ದಲ್ಲಿ ಮನುಷ್ಯ ಯಾವಾಗಲೂ ಕಷ್ಟ ಹಾಗೂ ದುಃಖದ ಜೀವನವನ್ನೇ ಜೀವಿಸುತ್ತಿದ್ದ. ಆದ್ರೆ ಅಂಥ ಜೀವನವು ಅಸಹನೀಯವಾಗಿ ಬದುಕುವುದು ಕಷ್ಟವಾಗತ್ತೆ. ಒಂದು ವೇಳೆ ಇದೇ ನಿಯಮ ಅನ್ವಯ ಆಗ್ತಿತ್ತು ಅಂತಾರೆ ಯಾವಾಗ್ಲೂ ಮನುಷ್ಯ ಕಷ್ಟದಲ್ಲಿ ದುಃಖದಲ್ಲಿನೇ ಬದುಕ್ಬೇಕಾಗಿರ್ತಕ್ಕಂಥ ಒಂದು ಬದುಕ್ಬೇಕಾಗ್ತದ. ಇದು ಅಸಹನೀಯವಾಗಿರ್ತಕ್ಕಂಥದ್ದು ಆಗಿರ್ತದ. ಆಗ ಶಿಶು ಆತ್ಮಗಳು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರಿತ ಆಗ್ತಾವ. ಬದುಕು ಸಾಕು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೂ ಕೂಡ ಅವರು ತಯಾರಾಗ್ತಾರೆ. ಒಂದು ಮಾನವೋಚಿತವಾದ ರೀತಿಯಲ್ಲಿ ಇಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಈ ಕರ್ಮಗಳನ್ನೆಲ್ಲ ಒಂದು ಮಾನವೋಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನವ ತೆಗೆದುಕೊಂಡು ಬರ್ತಾನೆ ಅಂತ ಹೇಳಿ. ಯಾಕಂದ್ರೆ ಅವನಿಗೆ ಸಹಿಸ್ಲಿಕ್ಕೆ ಸಾಧ್ಯವಾಗುವಷ್ಟು ಪ್ರಮಾಣದಲ್ಲಿನೇ ಆ ನಿಯಮದ ಅಡಿಯಲ್ಲಿ ಯಾವುದೇ ಜೀವನದಲ್ಲಿ ಆದರೂ ಮನುಷ್ಯನಿಗೆ ಸಹಿಸುವ ಶಕ್ತಿ ಎಷ್ಟಿದೆಯೋ ಅಷ್ಟೇ ಭೋಗಿಸಬೇಕಾಗ್ತದ. ಎಷ್ಟು ಸಹಿಸ್ಲಿಕ್ಕೆ ಸಾಧ್ಯದನೋ ಅಷ್ಟೇ ಕರ್ಮಗಳನ್ನ ಅವನು ಹೊತ್ಕೊಂಡು ಬಂದಿರ್ತಾನೆ ಅಂತ ಹೇಳಿ. ಅದ್ರಿಂದ ಇತರ ಕೆಟ್ಟ ಕರ್ಮಗಳ ಅವಶೇಷಗಳನ್ನು ಅವನು ಸತ್ಕರ್ಮಗಳಿಂದ ಕಳೆಯುತ್ತಾನೆ. ಆಗಲೂ ಬಾಕಿ ಉಳಿದರೆ ಕೆಟ್ಟ ಕರ್ಮಗಳ ಅವಶೇಷವನ್ನ ಸತ್ಕರ್ಮಗಳಿಂದ, ಒಳ್ಳೆಯ ಕರ್ಮಗಳನ್ನ ಮಾಡೋದ್ರಿಂದ ಅವನು ಕಳೆದುಕೊಳ್ತಾನೆ. ಅಷ್ಟಾಗಿಯೂ ಕೂಡ ಇನ್ನೂ ಅವನ ಕೆಟ್ಟ ಕರ್ಮಗಳು ಉಳಿದುವು ಅಂತಂದ್ರೆ ಒಂದು ಒಪ್ಪಂದದ ಮುಖಾಂತರ ಅವು ಮುಂದಿನ ಜನ್ಮದಲ್ಲಿ ಅವುಗಳನ್ನ ತೆಗೆದುಕೊಂಡು ಬರ್ತಾನೆ ಅಂತ ಹೇಳಿ ಹೇಳ್ತಾರೆ. ಈ ಒಪ್ಪಂದವನ್ನ ಬ್ಯಾಂಕಿನ ಓವರ್ ಡ್ರಾಫ್ಟ್ಗೆ ಹೋಲಿಸಬಹುದು ಅಂತ ಹೇಳ್ತಾರೆ. ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತಂದ್ರೆ ನಮ್ಮ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆಯೋ ಅದಕ್ಕಿಂತ ಹೆಚ್ಚು ಸಾಲವನ್ನ ತೆಗೆದುಕೊಳ್ಳುವ ಒಂದು ಫೆಸಿಲಿಟಿಯಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ನಮ್ಮ ಒಂದು ಅಕೌಂಟ್ ನಲ್ಲಿ, ನಮ್ಮ ಒಂದು ಕರ್ಮದ ಅಕೌಂಟ್ ನಲ್ಲಿ ಎಷ್ಟು ಕರ್ಮವನ್ನ ಮಾಡಿದ್ದೀವೋ ಅದರಲ್ಲಿ ಕೆಲವೊಂದನ್ನ ಮಾತ್ರ ನಾವು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಸೌಲಭ್ಯ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇದನ್ನ ಬ್ಯಾಂಕಿನ ಓವರ್ ಡ್ರಾಫ್ಟ್ ಗೆ ಹೋಲಿಸಬಹುದು. ಮನುಷ್ಯ ಜೀವನದ ಮೊದಲು 200ರಿಂದ 250 ಜನ್ಮಗಳಲ್ಲಿ ಅವನು ಈ ಓವರ್ ಡ್ರಾಫ್ಟ್ ಅನ್ನ ಹೆಚ್ಚು ಮಾಡ್ತಾನೆ ಹೋಗ್ತಾನಂತ. ಅಂದ್ರೆ ಕೆಟ್ಟ ಕರ್ಮಗಳನ್ನೇ ಹೆಚ್ಚು ಮಾಡ್ತಾ ಹೋಗ್ತಾನೆ, ಒಳ್ಳೆ ಕರ್ಮಗಳು ಕಡಿಮೆ ಆಗ್ತಾವು. ಯಾವಾಗ ಆತ್ಮ ವಿಕಸಿತ ಆಗ್ತದ, ಯಾವುದು ಸರಿ ತಪ್ಪು ಅನ್ನೋದು ಗೊತ್ತಾಗ್ತದ, ಆವಾಗ ಅವನು ಒಳ್ಳೆ ಕರ್ಮಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಿಂದ ಅವನ ಅಂತರಾತ್ಮನ ವಿಕಾಸ ಆಗುತ್ತಿರುತ್ತದೆ. ವಿಭಿನ್ನ ಜನ್ಮಗಳಲ್ಲಿ ಆಗುವ ಅನುಭವಗಳನ್ನು ಆತ್ಮವು ಸಂಗ್ರಹಿಸಿ ಗೂಡಿಸುತ್ತಿರುತ್ತದೆ. ಒಂದು ಉದಾಹರಣೆಯನ್ನ ಇಲ್ಲಿ ನೀಡ್ತಾರೆ. ಮಾನವ ಜಗತ್ತಿನೊಂದಿಗೆ ಕಡಿಮೆ ಹಾಗೂ ಪಶು ಜಗತ್ತಿನೊಂದಿಗೆ ಹೆಚ್ಚು ನಿಕಟವಿರುವ ಅವಿಕಸಿತ ವ್ಯಕ್ತಿಯು ತನ್ನದಲ್ಲದ ವಸ್ತುಗಳನ್ನು ಪಡೆಯಲು ಬಯಸುತ್ತಾನೆ. ಅವನೊಳಗಿರುವ ಪಶು ವೃತ್ತಿಯು ತನ್ನ ಶಕ್ತಿಯ ಬಲದಿಂದ ಆ ವಸ್ತುಗಳನ್ನು ಪಡೆಯಬೇಕೆಂಬ ಪ್ರವೃತ್ತಿಯನ್ನು ಉಂಟು ಮಾಡುತ್ತದೆ. ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತಾರೆ. ಮಾನವ ಜಗತ್ತಿನೊಂದಿಗೆ ಕಡಿಮೆ ಮತ್ತು ಪಶು ಜಗತ್ತಿನೊಂದಿಗೆ ಹೆಚ್ಚು ನಿಕಟವಿರುವ ಅವಿಕಸಿತ ವ್ಯಕ್ತಿ ಮಾನವ ಜನ್ಮ ತೆಗೆದುಕೊಂಡ್ರೂ ಕೂಡ ಅವನಲ್ಲಿ ಪಶು ಪ್ರವೃತ್ತಿ ಜಾಸ್ತಿ ಇರುತ್ತೆ. ಪಶುಗಳಲ್ಲಿ ಇರ್ತಕ್ಕಂತಹ, ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಗುಣಗಳು ಹೆಚ್ಚಾಗಿರ್ತಾವು, ಮಾನವನ ಗುಣಗಳು ಕಡಿಮೆ ಆಗಿರ್ತಾವ. ಅಂಥ ಸಂದರ್ಭದಲ್ಲಿ ಅವನ ಅವಿಕಸಿತವಾಗಿರ್ತಕ್ಕಂಥ ವ್ಯಕ್ತಿಯು ತನ್ನದಲ್ಲದ ವಸ್ತುವನ್ನ ಪಡೀಲಿಕ್ಕೆ ಬಯಸ್ತಾನೆ. ಅವನೊಳಗೆ ಪಶು ಪ್ರವೃತ್ತಿ, ಅವನೊಳಗಿರ್ತಕ್ಕಂಥ ಪಶು ಪ್ರವೃತ್ತಿ ಆ ಶಕ್ತಿಯನ್ನ ಶಕ್ತಿಯ ಬಲದಿಂದ ಆ ವಸ್ತುಗಳನ್ನ ಪಡೀಬೇಕು ಅಂತಕ್ಕಂಥ ಪ್ರವೃತ್ತಿಯನ್ನ ಉಂಟು ಮಾಡ್ತದ. ತನ್ನಲ್ಲಿ ಶಕ್ತಿ ಇದ್ರೆ ಅವನು ಹಾಗೆ ಮಾಡ್ತಾನೆ ಕೂಡ. ಹೊಡೆದಾಟವಾಗಿ ಇನ್ನೊಬ್ಬನನ್ನು ಅದರಲ್ಲಿ ಸಾಯಿಸಿ ಮಾಡಿ ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಳ್ತಾನೆ. ಅದರಿಂದ ಎಷ್ಟೆಷ್ಟೋ ಕೆಟ್ಟ ಅನುಭವಗಳನ್ನ ಅವನು ಪಡಿಬೇಕಾಗ್ತದ. ಇಲ್ಲಿ ಮಾನವ ಜಗತ್ತಿನ ನಿಯಮ ಅನ್ವಯಿಸುವುದು
ಕೊಲೆಗಡುಕನನ್ನು ಬಂಧಿಸಲಾಗುವುದು, ಮೊಕದ್ದಮೆ ನಡೆಯುವುದು, ಅವನಿಗೆ ಶಿಕ್ಷೆ ಆಗುವುದು. ಉನ್ನತ ಮಾನಸ ಸ್ತರದಲ್ಲಿರುವ ಆ ಜ್ಞಾನ ನಿಧಿಯು ಇಂಥ ಕರ್ಮಗಳ ಫಲಗಳನ್ನು ನೋಡಿ ನೆನಪಿನಲ್ಲಿಟ್ಟುಕೊಳ್ಳುವುದು. ಮುಂದಿನ ಇತರ ಜನ್ಮಗಳಲ್ಲಿ ಅದೇ ವ್ಯಕ್ತಿಯು ಇತರರ ವಸ್ತುಗಳನ್ನು ಹೊಂದಲು ಬಯಸಿದ್ರೆ ಅವನ ಅನುಭವದ ಪ್ರಜ್ಞೆಯು ಅವನಿಗೆ ಒಂದು ವೇಳೆ ತನ್ನ ವಿರೋಧಿಯನ್ನು ಕೊಲೆ ಮಾಡಿದರೆ ಸರಕಾರದಿಂದ ತನಗೆ ಶಿಕ್ಷೆಯಾಗುತ್ತದೆ ಎಂದು ಎಚ್ಚರಿಸುತ್ತದೆ. ಮೊದಲು ಅದೇ ಕೆಲಸ ಮಾಡಿರ್ತಾನೆ, ಹೊಡಿ ಬಡಿ ಕೆಲಸ ಮಾಡೋದ್ರಿಂದ ಅವನಿಗೆ ಶಿಕ್ಷೆ ಆಗಿರ್ತದ. ಮುಂದಿನ ಜನ್ಮದಲ್ಲಿನೂ ಅದೇ ರೀತಿ ಮಾಡ್ಲಕ್ ಹೋದ್ರೆ ಆ ಹಿಂದಿನ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮ ಅವನಿಗೆ ಅದನ್ನ ಜ್ಞಾಪಿಸ್ತದ. ಒಂದ್ ವೇಳೆ ನೀ ಕೆಲಸ ಮಾಡಿದಿ ಅಂತಂದ್ರೆ ಮತ್ತೆ ನಿನ್ಗೆ ಶಿಕ್ಷೆ ಆಗ್ತದ ಅಂತಕ್ಕಂಥದ್ದು. ಅಂದ್ರೆ ಆ ತಿಳುವಳಿಕೆ ಅಲ್ಲಿ ಬಂತು ಅಂತಂದ್ರೆ ಅವನಲ್ಲಿ ಪರಿವರ್ತನೆ ಆಗ್ತದೆ. ಬರ್ಲಿಲ್ಲ ಅಂತಂದ್ರೆ ಅದೇ ಪಶು ಕೆಲಸನೇ ಅವನು ಮಾಡ್ತಾ ಇರ್ತಾನೆ. ಈ ರೀತಿಯ ಒಂದು ಅಜ್ಞಾನದಲ್ಲಿ ಈ ಒಂದು ಪಶು ಅಂದ್ರೆ ಪ್ರಾರಂಭದ ಹಂತದಲ್ಲಿ ಮಾನವನ ಅವಿಕಸಿತವಾಗಿರ್ತಕ್ಕಂಥ ಆತ್ಮದಲ್ಲಿ ಇಂತಹ ಕೆಲವೊಂದು ತಪ್ಪುಗಳನ್ನ ತಿಳಿದೋ ಮಾಡಿರ್ತಾನೆ. ತಿಳುವಳಿಕೆ ಬಂದಾಗ ಇಂಥ ತಪ್ಪುಗಳು ಕಡಿಮೆ ಆಗ್ತಾ ಹೋಗ್ತಾವು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಉನ್ನತ ಮಾನಸ ಸ್ತರದಲ್ಲಿರುವ ಅಜ್ಞಾನ ನಿಧಿಯು ಇಂಥ ಕರ್ಮಗಳ ಫಲಗಳನ್ನು ನೋಡಿ ನೆನಪಿನಲ್ಲಿಟ್ಟುಕೊಳ್ಳುವುದು. ಮುಂದಿನ ಇತರ ಜನ್ಮಗಳಲ್ಲಿ ಅದೇ ವ್ಯಕ್ತಿಯು ಇತರರ ವಸ್ತುಗಳನ್ನು ಹೊಂದಲು ಬಯಸಿದ್ರೆ ಅವನ ಅನುಭವದ ಪ್ರಜ್ಞೆಯು ಅವನಿಗೆ ಒಂದು ವೇಳೆ ತನ್ನ ವಿರೋಧಿಯನ್ನು ಕೊಲೆ ಮಾಡಿದರೆ ಸರ್ಕಾರದಿಂದ ತನಗೆ ಶಿಕ್ಷೆ ಆಗುತ್ತದೆ ಎಂದು ಎಚ್ಚರಿಸುತ್ತದೆ. ಈ ರೀತಿ ನಿಧಾನವಾಗಿ ಜ್ಞಾನದ ಭಂಡಾರವು ವಿಕಾಸ ಹೊಂದುತ್ತದೆ. ಯಾವುದೇ ಜನ್ಮದಲ್ಲಿ ಅವನೊಂದಿಗೆ ಘಟಿಸುವ ಪ್ರತಿಯೊಂದು ದೊಡ್ಡ ಘಟನೆಯು ಮುಂದಿನ ಜನ್ಮಗಳಲ್ಲಿ ಅವನನ್ನು ಎಚ್ಚರಗೊಳಿಸಲು ಅನುವಾಗುವಂತೆ ಈ ಸಾಮಾನ್ಯ ಉದಾಹರಣೆಯಿಂದ ಆ ವ್ಯಕ್ತಿ ಆತ್ಮವು ವಿಕಸಿತವಾಗಿ ಸಾಕಷ್ಟು ಅನುಭವಗಳನ್ನ ಹೊಂದದ. ಇಲ್ಲವಾದರೆ ಹೀಗೆ ಪ್ರಜ್ಞಾವಂತಿಕೆಯಿಂದ ಇರುವುದಿಲ್ಲ ಎಂದು ಸುಲಭವಾಗಿ ತಿಳಿದುಕೊಳ್ತದ ಅಂತಕ್ಕಂಥ ಮಾತನ್ನೇ ಇಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಪ್ರಾರಂಭದ ಹಂತದಲ್ಲಿ ಇಂತಹ ಪಾಠಗಳನ್ನ ಮಾನವ ಕಲಿತಾನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಇದುವರೆಗೆ ಆಸಕ್ತಿಯಿಂದ ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಧ್ಯಾನಕ್ಕೆ ಕೂಡೋಣ ಮಾಸ್ಟರ್ಸ್. ಸಮಯ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಚ್ಛ್ವಾಸ ನಿಶ್ವಾಸಗಳಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನ ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್.
ಉಸಿರನ್ನ ಒಳಗೆ ತೆಗೆದುಕೊಂಡಾಗ ಬಿಸಿ ಅನುಭವ, ಸಾರಿ, ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ ಹಾಗೂ ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಅನುಭವಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತೆ, ಆಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಧ್ಯಾನ ಸಿದ್ಧಿಸುತ್ತವೆ. ಒಂದೊಂದು ಉಸಿರನ್ನು ಗಮನಿಸಿ. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಿಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅನಂತ ವಿಸ್ಮಯಗಳ ಆಗರ ನಮ್ಮ ಆಂತರಿಕ ಜಗತ್ತು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನ, ಸೂಕ್ಷ್ಮ ನಾದಗಳನ್ನ ಆಲಿಸಿ. ದಿನದ 24 ಗಂಟೆ ನಿರಂತರ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ ಮಾಸ್ಟರ್ಸ್. ಘಂಟಾ ನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಗೋಚರಿಸುತ್ತವೆ. ಜ್ಞಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಏನು ಕಾಣಿಸುತ್ತದೆಯೋ ಅದನ್ನು ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಆ ಪರಮ ಪ್ರಕಾಶದ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್.
ಕೊನೆಯ 5 ನಿಮಿಷಗಳು ಮಾಸ್ಟರ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. 30 seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0.
ನಿಧಾನವಾಗಿ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆದು ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತೆ. ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ, ಹಾ ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಧ್ಯಾನ ಅದೇ ಚಲೋ ಐತ ಅಷ್ಟೇ. ಮತ್ತೇನ್ ಹೇಳೋದಿಲ್ಲ, ಚಲೋ ಐತ್ರಿ. ಅಯ್ಯೋ ಎಷ್ಟು ಜಲ್ದಿ 5 ನಿಮಿಷ ಅಂತಂದ್ರಲ್ಲ, ಹಿಂಗ ಅನಸ್ಬಿಡ್ತಾವ. ಮತ್ತೆ ಮೇಡಮ್ ಪೂರಾ ಓದೋದ್ ಆಯ್ತಾ ಆತ್ಮಾಯನ ನಿಮ್ದು? ಇಲ್ರಿ ಮೇಡಮ್, 4ನೇ ಅಧ್ಯಾಯ ಮುಗ್ದದ. ಅಂದ್ರ ಅವ ಎಲ್ಲಾದು ಇದಕ್ಕ ಕರ್ಕೊಂಡ್ ಹೋಗ್ತಾನಲ್ಲ ಆತ್ಮಗಳ ಲೋಕಕ್ಕ. ಆ ಚಾರ್ಲ್ಸ್ ನೋಡ್ತಾನ ತಮ್ಮಗ. ಅದು ಅಧ್ಯಾಯ ಮುಗ್ದದ್ರಿ ಮೇಡಮ್. ಈಗ ಓದ್ಬೇಕ್ರಿ, 1-2-3 ದಿವಸ ಇದ್ದೆ. ಸ್ವಲ್ಪ ಮದ್ವಿ ಅಂತ ಅಲ್ಲಿ ಬೀದರ್ ಕಲ್ಲಿಲಿ ಹೋಗಿ ಬರೋದಾಯ್ತ್ರಿ. ಹಲೋ, ಕೇಳಿಸ್ಲಿಕತ್ತದ್ರಿ ಮೇಡಮ್? ನಿಮ್ದು ಯಾಕೋ ನಂಗೆ ಕೇಳಿಸ್ತಾ ಇಲ್ಲ. ಹೌದಾ, ಈಗ ಕೇಳಿಸ್ತಾ ಇದೆ? ಈಗ ಕೇಳಿಸ್ಲಿಕತ್ತದ್ರಿ ಮೇಡಮ್. ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೊಡ್ರಿ. ಹಲೋ, ಹಲೋ ವನಿಜಾ ಅವ್ರೆ. ಹಲೋ ಮೇಡಮ್. ಹಲೋ. ನನ್ಗೆ ಇದು ಕರ್ಮ ಸಿದ್ಧಾಂತದ ಬಗ್ಗೆ ಇಷ್ಟ ಆಯ್ತದು. ಏನಂದ್ರೆ ಅದು ಮನುಷ್ಯರಿಗಷ್ಟೇ ಅನ್ವಯ ಆಗುತ್ತೆ, ಈ ಪಶುಗಳಿಗೆ ಅನ್ವಯ ಆಗುದಿಲ್ಲ ಯಾವ್ದಕ್ಕೂ. ಯಾತಕ್ಕಂತ ಹೇಳಿದ್ರೆ ಅಷ್ಟಮದಗಳು ಇರೋದು ಮನುಷ್ಯನಿಗಷ್ಟೇನೇನೆ, ಪ್ರಾಣಿಗಳಿಗಿಲ್ಲ. ಅದಕ್ಕಾಗಿ ನಮಗಷ್ಟೇ ಅನ್ವಯ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ಕೂಡ ಮನುಷ್ಯನಲ್ಲೇ ತುಂಬಿರೋದು. ಅದನ್ನ ಕಳಿಲಿಕ್ಕಾಗೆ ನಮ್ಗೆ ಕರ್ಮ ಸಿದ್ಧಾಂತ ನಮಗ್ ದೇವ್ ಕೊಟ್ಬಿಟ್ಟಿದ್ದಾನೆ. ನೀನ್ ಇದನ್ನೆಲ್ಲ ಉಪಯೋಗಿಸಿದ್ರೆ ನಿನ್ಗೆ ಕರ್ಮ ಜಾಸ್ತಿ, ಎಲ್ಲವನ್ನೂ ಕ್ಷಮಿಸ್ಬೇಕು, ಎಲ್ಲದನ್ನೂ ಮುನ್ನಡಿಬೇಕು, ಯಾರಿಗೂ ನಾವು ಮನಸ್ಸು ನೋಯಿಸಬಾರದು ಅನ್ನೋದು. ಪ್ರಾಣಿಗಳು ಅದು ಇರೋದೇ ಹಾಗೆ. ಅವಾಗ ಅವು ಯಾರ ತಂಟೆಗೂ ಬರೋದಿಲ್ಲ. ಅದಕ್ಕೆ ತೊಂದ್ರೆ ಆದಾಗ ಮಾತ್ರ ಆತ್ಮರಕ್ಷಣೆ ಮಾಡ್ಕೊಳತ್ರಿ. ಹಾಗಂತ ಅನ್ಕೊಂಡು ಚೆನ್ನಾಗಿತ್ತು ಮೇಡಮ್. ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಮೇಡಮ್. ಹಲೋ, ಇಲ್ಲ, ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗ್ಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಗಂಗಾ ಮೇಡಮ್, ನಿಮಗ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ, ಅಕ್ಕನ ಧ್ವನಿ ಕೇಳಿಸ್ತಾನೆ ಇಲ್ಲ. ಕೇಳಿಸ್ತಾ ಇಲ್ಲ ಅವ್ರದ್ದು. ಎಲ್ಲೋ ಮ್ಯೂಟ್ ಆಗಿದೆ ಅವ್ರದ್ದು. ಹೌದು. ಇದ್ರಲ್ಲಿ ಏನು ಕೇಳಿಸ್ತಾ ಇಲ್ಲ ಮೇಡಮ್. ಗೌರವ ಮೇಡಮ್, ಏನು ಕೇಳಿಸ್ತಾ ಇಲ್ಲ. ಬಹುಶಃ ಅವ್ರಿಗೂ ನಾವು ಮಾತಾಡಿದ್ ಕೇಳಿಸ್ತಾ ಇಲ್ಲೇನೋ ಅಂತೀನಿ. ಮೇ ಬಿ ಇರ್ಬಹುದು. ಇಲ್ಲ, ನೀವು ಮಾತಾಡಿದಕ್ಕೆ ಅವ್ರಿಗೆ ರಿಪ್ಲೈ ಇತ್ತು, ಅವ್ರ ಧ್ವನಿ ಕೇಳಿಸ್ತಾ ಇರ್ಲಿಲ್ಲ ಒಂಜ. ಕರೆಕ್ಟ್. ಅವ್ರದ್ದು ಮೊಮೆಂಟ್ ಇತ್ತು, ಬಾಯಿ ಮಾತಾಡೋದು ಅನಿಸ್ತಾ ಇತ್ತು. ಬಟ್ ಅವ್ರದ್ದು ಧ್ವನಿ ಕೇಳಿಸ್ತಿಲ್ಲ ನಮ್ಗೆ. ಹೌದು. ಎಲ್ಲಿ ಮ್ಯೂಟ್ ಆಗಿದೆ. ಟೈಮೇ ಆಗ್ಲಕತ್ತು. ಕ್ಲೋಸ್ ಮಾಡ್ತಾ ಇದಾರೆ ಅವ್ರ ಎಂಡಿಂಗ್. ಮುಗೀತಾ? ಅದೇ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಯದ ಅಲ್ಲಿ. ಹೌದು. ಓಕೆ.